ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಜೈ ಹಿಂದ್. ಏನಪ್ಪ ಅಂತ ಹೇಳಿದ್ರೆ ಈ ವಿಡಿಯೋದೊಳಗೆ ನಮ್ಮ SSC ಒಳಗೆ ಏನು ಪಾಸ್ ಆಗಿ ಬರ್ತಾರೆ ಅವ್ರಿಗೆ ಯಾವ ರೀತಿ ನಮ್ದು ಪೇ ಸಿಗತ್ತೆ, ಅವ್ರಿಗೆ ಮಂತ್ಲಿ ಸ್ಯಾಲರಿ ಎಷ್ಟಾಗತ್ತೆ ಅದರ ಬಗ್ಗೆ ಕ್ಲಿಯರ್ ಆಗಿ ಮಾತಾಡೋಣ ಈ ವಿಡಿಯೋದೊಳಗೆ. ಓಕೆನಾ? ಎಷ್ಟು ನಮ್ಮ ಹುಡುಗರಿಗೆ ಏನಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕ್ಯೂರಿಯಸ್ ಇರುತ್ತೆ ಯಾವ ರೀತಿ ನಮ್ಮ ಪೇ ಸಿಗುತ್ತೆ. ನಮ್ದು ಬೇಸಿಕ್ ಅಂತೂ ಇವಾಗ ಗೊತ್ತಾಯಿದ್ದು ನಮಗೆ 21,700 ಅಂತೇಳಿ. ಬಟ್ ನಮಗೆ ಯಾವ ಟೋಟಲ್ DA ಅಥವಾ ರಿಸ್ಕ್ ಲೋನ್ಸ್ ಎಲ್ಲ ಸೇರಿಸಿ ಎಷ್ಟು ಸಿಗುತ್ತೆ ಮತ್ತು ಪೋಸ್ಟಿಂಗ್ ಆದ ನಂತರ ಟ್ರೈನಿಂಗ್ ಮುಗಿದ ನಂತರ ಯಾವ ರೀತಿ ಸಿಗುತ್ತೆ ಅದರ ಬಗ್ಗೆ ಕ್ಲಿಯರ್ ಕಟ್ ಮಾತಾಡೋಣ. ಓಕೆನಾ? ಹೋಗೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಓದ್ಕೊಳ್ಳಿ. ಏನಪ್ಪ ಅಂತ ಹೇಳಿದರೆ ನಿಮಗೆ ಇಷ್ಟ ಆಯ್ತಪ್ಪ ಅಂತ ಹೇಳಿದರೆ ಲೈಕ್ ಅನ್ಕೊಡಿ. ಓಕೆನಾ? ಇವಾಗ ನೋಡಿ ಮೇನ್ ಉದ್ದೇಶ ಏನಪ್ಪ ಅಂತ ಹೇಳಿದರೆ ನಾವು ಇಲ್ಲೇ PSKಲು ಇವಾಗ ಇದ್ರ ಬಗ್ಗೆ ಮಾತಾಡೋ ಅಂತೀವಿ. ಅದು ಒಬ್ಬೊಬ್ರು ಏನು ಹೇಳ್ತಾರೆ ಅಂತ ಹೇಳಿದರೆ ನಮಗೆ ಜಾಬ್ ಸಿಕ್ಕರೆ ಸಾಕು ಸರ್, ನನ್ನ ಜನ್ಮ ಹೋದ್ರೂ ಪರವಾಗಿಲ್ಲ, ನಾನು ಇಂಡಿಯನ್ ಆರ್ಮಿಯಲ್ಲಿ ಬರಲೇಬೇಕು, ನಾನು ಅದು ಡ್ರೆಸ್ ಹಾಕ್ಕೋಬೇಕು ಸರ್ ಅಂತೇಳಿ ಕ್ರೇಜ್ ಒಳಗೆ ಇರ್ತಾರೆ ನಮ್ಮ ಹುಡುಗರು. ನಾನು ಹೇಳೋದೇನಂತ ಹೇಳಿದರೆ ಇವಾಗ ದೇಶಭಕ್ತಿ ಒಂದು ಕಡೆ ಆತಂತ ಹೇಳಿದರೆ ನಮ್ದು ಏನಪ್ಪ ಅಂತ ಹೇಳಿದರೆ ಒಂದು ಸೈಡು ನಮ್ಮದು ಫ್ಯಾಮಿಲಿ ಫೈನಾನ್ಸಿಯಲ್ ಫಿಟ್ ಮಾಡೋದು ಭಾಳ ಉದ್ದೇಶ ಚೆನ್ನಾಗಿರತ್ತೆ ನಮ್ಮದು. ಅದ್ರ ಬಗ್ಗೆನೂ ಯೋಚನೆ ಮಾಡೋಂತಿರ್ತೇವೆ ನಾವು. ನಮಗೆ ಒಂದು ತಿಂಗಳದ್ದು ಪಗಾರ ಇಷ್ಟು ಬರಾಕೊಂತೈತಪ್ಪ ಅಂತ ಹೇಳಿದರೆ ಅದ್ರೊಳಗೆ ಯಾವ ರೀತಿ ಮೇಂಟೈನ್ ಮಾಡ್ಕೋಬೇಕು. ನಮ್ದು ಇವಾಗ ನೋಡಿ 30,000 ಬಂತು ಅಂದ್ಕೊಳ್ಳಿ, 30,000 ರೂಪಾಯಿ ಮುಂದಿನ ತಿಂಗಳು ಎಷ್ಟು ಬರುತ್ತೆ, ಆ ಮುಂದಿನ ತಿಂಗಳು ಎಷ್ಟು ಬರುತ್ತೆ, ಆ ರೀತಿ ಯೋಚನೆ ಮಾಡ್ತೀವಿ ನಾವುಗಳು. ಬಟ್ ಅದಕ್ಕಿಂತ ಇವಾಗ ನೋಡಿ ಒಬ್ಬೊಬ್ರು ಹೇಳ್ತಾರೆ ಏನಂತೇಳಿ ದೇಶಭಕ್ತಿ ಸರ್, ನಾನು ಪ್ರಾಣ ಹೋದರೂ ಪರವಾಗಿಲ್ಲ, ನಾನು ಈ ಸಲ ಅದನ್ನು ಡ್ರೆಸ್ ಹಾಕ್ಕೊಳ್ಳೇಬೇಕಂತೇಳಿ. ಒಪ್ತೇನೆ, ಅದಕ್ಕೆಲ್ಲ ಗೌರವ ಕೊಡೋಣ. ಯಾವ ರೀತಿ ಇದೆ ಅಂತ ಹೇಳಿದರೆ ನೋಡಿ, ದೇಶಭಕ್ತಿ ಮತ್ತು ನಮ್ಮದು ಈ ಪ್ರಾಣ ಕೊಡೋದು ಇದು ಸೆಕೆಂಡರಿ. ಮೊಟ್ಟ ಮೊದಲು ಏನು ಬರುತ್ತಪ್ಪ ಅಂತ ಹೇಳಿದರೆ ನಮ್ಮ ಫ್ಯಾಮಿಲಿ ಸಲುವಾಗಿ ನಾವು ಇಲ್ಲಿ ಮಟ್ಟ ಬರಾಕ್ ಕುಂತಿರ್ತೀವಿ. ನಾವು ಕರ್ನಾಟಕ ಬಿಟ್ಟು ಇಷ್ಟು ದೂರ ನಾವು ಬಂದು ಇಷ್ಟು ದೂರ ಬಂದು ನಾವು ಜಾಬ್ ಮಾಡ್ತೀವಿ ಅಂತ ಹೇಳಿದರೆ ಅದ್ರ ಮೇನ್ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಒಂದು ಸ್ವಲ್ಪ ನಮ್ಮದು ಸ್ಯಾಲರಿ ಮತ್ತು ಅಥವಾ ನಮ್ಮದು ಫ್ಯಾಮಿಲಿ ಫೈನಾನ್ಸಿಯಲ್ ಒಂದು ಸ್ವಲ್ಪ ಫಿಟ್ ಮಾಡಬೇಕು. ಒಂದು ಸ್ವಲ್ಪ ನಾವೆಲ್ಲರೂ, ನಾನು ಆಯ್ತು ಇವಾಗ ಬರುವಂಥ ಹುಡುಗರು ಆಲ್ಮೋಸ್ಟ್ ಎಲ್ಲರೂ ಏನೋ ದೊಡ್ಡ ಸಾಬ್ ಲೋಗ್ ದೊಡ್ಡ ಇದರದ್ದು ಮಕ್ಕಳು ಬರೋಂಗಿಲ್ಲ. ಏನು ನಾವು ಫೋರ್ಸ್ ಒಳಗೆ ಬರುವಂಥದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರೋರು. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಯಾಕೆ ಫೋಕಸ್ ಮಾಡ್ತಾರಪ್ಪ ಅಂತ ಹೇಳಿದರೆ ಇಲ್ಲಿ ಒಂದು ಸ್ವಲ್ಪ ನಮ್ಮ ಫ್ಯಾಮಿಲಿ ಫೈನಾನ್ಸಿಯಲ್ ಒಂದು ಸ್ವಲ್ಪ ಫಿಟ್ ಮಾಡಬೇಕಂತ ಆಸೆಲೇ ಆಲ್ಮೋಸ್ಟ್ 80% ಅದಕ್ಕೆ ಬರೋದು. ಇದು ಡ್ರೆಸ್ ಹಾಕ್ಕೊಂಡು ನಾ ಪ್ರಾಣ ಕೊಡ್ತೇನೆ ಸರ್, ಅದು ಕೊಡ್ತೇನೆ, ಓಕೆ ಎಲ್ರಿಗೂ ಅಭಿಮಾನ ಅದ, ನಾನು ಪ್ರಾಣ ಕೊಡ್ತೇನೆ, ಅದಕ್ಕೇನಿಲ್ಲ. ನಾ ಏನು ಹೇಳಾಕೊಂತೇನೆ, ಮೇನ್ ಸ್ಯಾಲರಿ ನಮ್ಗೆ ಇದಕ್ಕೆ ಯಾವ ರೀತಿ ಬರುತ್ತೆ ನಮ್ದು ಅಂದರೆ ನಮ್ಮದು ಫ್ಯಾಮಿಲಿಗೆ ಯಾವ ರೀತಿ ಫಿಟ್ ಮಾಡೋಕೆ, ಫೈನಾನ್ಸಿಯಲಿ ಫಿಟ್ ಮಾಡೋಕೆ ಎಷ್ಟು ನಮಗೆ ಸಾಥ್ ಕೊಡುತ್ತೆ, ಅದು ನಮಗೆ ಸ್ಯಾಲರಿ ಸಾಥ್ ಕೊಡುತ್ತೆ. ಓಕೆನಾ? ಅದ್ರ ಬಗ್ಗೆ ಈ ಸಲ ಮಾತಾಡೋಣ. ಎಷ್ಟು ಸ್ಯಾಲರಿ ಆಗುತ್ತೆ, ಏನು ತಾನ ಅಂಥೇಳಿ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ, ಪೂರ್ತಿ ವಿಡಿಯೋ ನೋಡಿ. ಇಂಚ್ ಯಾವ ರೀತಿ ಬರುತ್ತೆ ನಿಮಗೆ, ಯಾವ ರೀತಿ ಬೋನಸ್ ಬರುತ್ತೆ, ಎಷ್ಟು ದುಡ್ಡು ಮಾಡ್ಬೋದು ನೀವು, ಅದ್ರ ಬಗ್ಗೆ ಈ ವಿಡಿಯೋಗಳು ಕಂಟಿನ್ಯೂ ಮಾತಾಡೋಣ. ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಓಕೆನಾ? ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೋಡಿ ನಮಗೆ ಟ್ರೈನಿಂಗ್ ಒಳಗೆ, ನಾವು ಟ್ರೈನಿಂಗ್ ಟೈಮ್ ಒಳಗೆ ಒಂಥರ ಸ್ಯಾಲರಿ ಆಗುತ್ತೆ, ನಮಗೆ ಟ್ರೈನಿಂಗ್ ಮುಗಿದ ಮೇಲೆ ಒಂಥರ ಸ್ಯಾಲರಿ ಆಗುತ್ತೆ ಅಂತ ಹೇಳಿದ್ದೆ ನಿಮಗೆ. ಇದ್ರೊಳಗೆ ನೋಡಿ ಟ್ರೈನಿಂಗ್ ಟೈಮ್ ಒಳಗೆ ಯಾವ ರೀತಿ ಸ್ಯಾಲರಿ ಆಗುತ್ತಪ್ಪ ಅಂತ ಹೇಳಿದರೆ, ಟ್ರೈನಿಂಗ್ ಒಳಗೆ ಬೇಸಿಕ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ನಿಮಗೆ 21,700 ಒಳಗೆ ನೀವು ಭರ್ತಿ ಬರ್ತೀರಿ. ಓಕೆನಾ? ಇದು 2026ಕ್ಕೆ ಹೆಚ್ಚಿಗೆ ಆಗುವಂಥ ಚಾನ್ಸಸ್ಸು 90% ಇದೆ. ಯಾಕಂತ ಹೇಳಿದರೆ 2026ಕ್ಕೆ ಏನಪ್ಪ ಅಂತ ಹೇಳಿದರೆ 8 ಪೇ ಕಮಿಷನ್ ಸಿಗ್ತಿದೆ. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾರ್ಯಾರು ಭರ್ತಿಯಾಗಿ ಬರ್ತೀರಾ, ನಿಜವಲ್ಲೂ ಹೇಳ್ತೇನೆ ದುಡ್ಡು ಮಾಡ್ತೀರಿ ನೀವು. ಯಾಕಂತ ಹೇಳಿದರೆ ಒಂದು ಸ್ವಲ್ಪ ಪೇ ಹೆವಿ ಹೆಚ್ಚಿಗೆ ಆಗುತ್ತೆ ನಮಗೆ. ಇವಾಗ ನಮ್ಮ ಕರ್ನಾಟಕ ಸ್ಟೇಟ್ ಒಳಗೆ 7 ಪೇ 10, ಅದೇ ರೀತಿ ನಮ್ಮದು ಆಲ್ರೆಡಿ 7 ಪೇ ಇಲ್ಲ ನಡೀತಿದೆ. ಬಟ್ ಏನಪ್ಪ ಅಂತ ಹೇಳಿದರೆ ನಮ್ಮದು 8 ಪೇ ಕಮಿಷನ್ನು ಹತ್ತುವಂಥದ್ದು 90% ಚಾನ್ಸು ಅದ ಫ್ರೆಂಡ್ಸ್. ಅದರ ಸಲುವಾಗಿ ನಮ್ದು ಏನಪ್ಪ ಅಂತ ಹೇಳಿದರೆ ಹೈ ಇಂಕ್ರಿಮೆಂಟು ಹೋಗುತ್ತೆ, ನಮ್ಮದು ಏನೋ ಸ್ಯಾಲರಿ ಹೈ ಹೋಗುತ್ತೆ. ಓಕೆನಾ? ಅದ್ರ ಬಗ್ಗೆ ಇವಾಗ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಫುಲ್ ವಿಡಿಯೋನ. ಓಕೆನಾ? 21,700 ರೂಪಾಯಿ ಸ್ಟಾರ್ಟಿಂಗಲ್ಲಿ ಬಂದಾಗ ನೀವು ಟ್ರೈನಿಂಗಲ್ಲಿ ತೊಗೋತೀರಾ. ಟ್ರೈನಿಂಗ್ ಒಳಗೆ 21,700 ತೊಗೋತೀರಾ ಅಂತ ಹೇಳಿದರೆ 50% ಅದರ DA ಸಿಗುತ್ತೆ. ಬಟ್ ಇದ್ರೊಳಗೆ ಏನಪ್ಪ ಅಂತ ಹೇಳಿದರೆ ನಿಮಗೆ HRA ಆಗಿರುವಂಥದ್ದು ಮತ್ತು TPT ಅಲೌನ್ಸ್ ಆಗಿರುವಂಥದ್ದು ಯಾವುದೇ ಸಿಗೋದಿಲ್ಲ ಫ್ರೆಂಡ್ಸ್. TPT ಅಲೌನ್ಸು ಮತ್ತು HRA ಅಲೌನ್ಸು ಯಾವಾಗ ಸಿಗುತ್ತೆ ಅಂತ ಹೇಳಿದರೆ ನಿಮ್ಗೆ ಟ್ರೈನಿಂಗ್ ಮುಗಿದ ಮೇಲೆ ನೀವು ಪೋಸ್ಟಿಂಗ್ ಏನು ಆಗುತ್ತೆ, ಹೊಸದಾಗಿ ಏನು ಪೋಸ್ಟಿಂಗಿಗೆ ಹೋಗ್ತೀರಿ ನೀವು ಅಂತ ಹೇಳಿದರೆ, ನೀವು ಇವಾಗ ಟ್ರೈನಿಂಗ್ ಮುಗಿಸ್ತೀರಾ. ಟ್ರೈನಿಂಗ್ ಮುಗಿದ ಮೇಲೆ ಏನಪ್ಪ ಅಂತ ಹೇಳಿದರೆ ಹೊಸದಾಗಿ ನಿಮ್ಮದು ಒಂದು ಯೂನಿಟ್ ಅಂತ ಹೇಳಿ ಕೊಡ್ತಾರೆ ನಿಮಗೆ. ಇದೇ ನಿಮ್ಮ ಮನೆ ನೋಡಪ್ಪ, ಇದು ನಿಮ್ಮ ಊರು ನೋಡಪ್ಪ ಅಂಥೇಳಿ. ಇವಾಗ ನಿಮಗೆ ಮದುವೆ ಮಾಡಿ ಮನೆಯಿಂದ ಹಾರ ಗೀರ ಹಾಕಿಸಿ ಪೂಜೆ ಗೀಜೆ ಮಾಡಿ ಕಳಿಸ್ಬಿಡ್ತಾರೆ ನಿಮಗೆ. ಹೋಗ್ರಪ್ಪ ನೀನು ಮದುವೆ ಮಾಡಿ ಕಳ್ಸ್ಯಾನ ಅಂತೇಳಿ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ಮದುವೆ ಮಾಡಿ ಕಳ್ಸ್ಯಾನ ನೋಡ್ರಿ ಅಂತೇಳಿ ಕಳಿಸ್ತಾರೆ. ಇಲ್ಲೇ 3 ತಿಂಗಳ ಇಲ್ಲ 2 ತಿಂಗಳ ಅಷ್ಟೇ ನಾವು ರಜೆ ಹೋಗಿ ಊರಾಗ ಮಮ್ಮಿ ಪಪ್ಪನ ಒಂದು ಸ್ವಲ್ಪ ಮಾತಾಡಿಸ್ಕೊಂಡು ಮತ್ತೆ ನಮಗೆ ಮದುವೆ ಮಾಡಿ ಕಳ್ಸ್ಯಾರವ್ರು ಇಲ್ಲೇ. ನಾವು ಇಲ್ಲಿ ಮಕ್ಕಳು ಇವಾಗ. ಓಕೆನಾ? ಅಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗಬೇಕಷ್ಟೇ. ಇವಾಗ ನೋಡಿ ನಾ ಏನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ಟ್ರೈನಿಂಗ್ ಮುಗಿದ ಮೇಲೆ ನಮಗೇನು ಪೋಸ್ಟಿಂಗ್ ಹಾಕ್ತಾರಲ್ಲ ಅಲ್ಲಿ ನಮಗೆ ಏನೋ ದುಡ್ಡು ಹೆಚ್ಚಿಗೆ ಬರುತ್ತೆ. ರಿಸ್ಕ್ ಅಲೌನ್ಸ್ ಆಗಿರುವಂಥದ್ದು ನಮ್ಮದು HRA ಮತ್ತು TPT ಅಲೌನ್ಸು ಹೆಚ್ಚಿಗೆ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಅದ್ರ ಬಗ್ಗೆ ಇವಾಗ ನೋಡಿ ಟ್ರೈನಿಂಗ್ ಟೈಮ್ ಒಳಗೆ ಎಷ್ಟು ಸಿಗುತ್ತೆ ಅದ್ರ ಬಗ್ಗೆ ಮಾತಾಡೋಣ. ಟ್ರೈನಿಂಗ್ ಟೈಮ್ ಒಳಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದರೆ 21,700 ನಮ್ಮದು ಬೇಸಿಕ್ ಆಯಿತು. 10,850 ನಮ್ದು ಏನಪ್ಪ ಅಂತ ಹೇಳಿದರೆ DA ಆಯಿತು. ಅಂದರೆ ನಮ್ಮ ಬೇಸಿಕದ್ದು DA 50% DA ಅದ. ಓಕೆನಾ? DA ಎಷ್ಟಪ್ಪ ಅಂತ ಹೇಳಿದರೆ 10,850. ನಾನು ಟ್ರೈನಿಂಗ್
ಇದ್ದಾಗ ಇದೇ ನಂದು ಪೇ ಇದು ಓಕೆನಾ. ನಾ ಎಷ್ಟು ತೊಗೊಳ್ತಿದ್ದೆ ಟ್ರೈನಿಂಗ್ ಟೈಮಲ್ಲಿ ಓಕೆನಾ. 10,850 ನಮ್ಮ DA ಆಯಿತು. ಸೋಪು ಅಂತ ಹೇಳಿದರೆ ಮಂತ್ಲಿ ನಾವು ಯೂಸ್ ಮಾಡುವಂಥ ಸೋಪಿಗೆ 45 ರೂಪಾಯಿ ಏನಪ್ಪ ಅಂತ ಹೇಳಿದರೆ ಟ್ರೈನಿಂಗ್ ಟೈಮ್ ಒಳಗೆ 45 ರೂಪಾಯಿ ನಮಗೆ ಸೋಪ್ ಅಲೌನ್ಸ್ ಅಂತ ಹಾಕ್ತಾರೆ ಅವರು ಓಕೆನಾ. ಸೋಪ್ ನಾವು ಯೂಸ್ ಮಾಡುವಂಥ ಸೋಪಿಗೆ ದುಡ್ಡು ಕೊಡ್ತಾರೆ. ರಿಸ್ಕ್ ಅಲೌನ್ಸ್ ಯಾವ ರೀತಿ ಇತ್ತಪ್ಪ ಅಂತ ಹೇಳಿದರೆ ನಾ ಟ್ರೈನಿಂಗ್ ಮಾಡೋಬೇಕಾದ್ರೆ 2022ರಲ್ಲಿ 9,700 ರೂಪಾಯಿ ಇದೇನು ರಿಸ್ಕ್ ಅಲೌನ್ಸ್ ಇತ್ತು. 9,700. ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆಲ್ರಿಗೂ. ಏನಪ್ಪ ಅಂತ ಹೇಳಿದ್ರೆ ನೀವು ಟ್ರೈನಿಂಗ್ ಒಳಗೆ 12,125 ರೂಪಾಯಿನ ಇವಾಗ ಇನ್ಕ್ರಿಮೆಂಟ್ ಅಂದರೆ ಹೆಚ್ಚಿಗೆ ಮಾಡಿದ್ದಾರೆ ರಿಸ್ಕ್ ಅಲೌನ್ಸ್. 9,700 ಏನಿತ್ತಲ್ಲ ಅದು ಹೆಚ್ಚಿಗೆ ಮಾಡಿದ್ದಾರೆ ರಿಸ್ಕ್ ಅಲೌನ್ಸ್ ಈ ಸಲ. ಅದರ ಸಲುವಾಗಿ ನಿಮಗೆ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಂತೀನಿ. ದುಡ್ಡು ಮಾಡ್ಬೋದು ನೀವು. ಎಡ್ಪೆ ಕಮಿಷನ್ ಹತ್ತಾಕೊಂತೈತಿ ಮುಂದಿನ ವರ್ಷ. ಅದರ ಸಲುವಾಗಿ ಎಡ್ಪೆ ಕಮಿಷನ್ ಯಾವ ರೀತಿ ಹತ್ತತ್ತೆ, ನಮಗೆ ದುಡ್ಡು ಎಷ್ಟು ಬರುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಟಿರಿ ಓಕೆನಾ. ನೋಡಿ ಟೋಟಲ್ ಎಷ್ಟು ಆಗ್ತಿತ್ತಪ್ಪ ಅಂತ ಹೇಳಿದ್ರೆ ನಾ ಟ್ರೈನಿಂಗ್ ಟೈಮ್ ಒಳಗೆ 42,295 ರೂಪಾಯಿ ನಂದು ಪೇ ಆಗ್ತಿತ್ತು ಫ್ರೆಂಡ್ಸ್ ಆ ಟೈಮ್ ಒಳಗೆ. ಇದರೊಳಗೆ ಏನಪ್ಪ ಅಂತ ಹೇಳಿದರೆ NPS ನ್ಯೂ ಪೆನ್ಷನ್ ಸ್ಕೀಮ್. ಈ NPS ಏನು ಅದರೊಳಗೆ ನಮ್ಮ ದುಡ್ಡು ಕಟ್ ಮಾಡ್ತಾರೆ ಟೈರ್ 1 ಒಳಗೆ. ಟೈರ್ 1 ಏನಪ್ಪ ಅಂತ ಹೇಳಿದರೆ ಮತ್ತು ಅರ್ಗೀಸ್ ಏನಪ್ಪ ಅಂತ ಹೇಳಿದರೆ ನಿಮ್ಮ ದೇಹಕ್ಕೆ ಏನಾದರೂ ಆಯ್ತಪ್ಪ ಅಂತ ಹೇಳಿದರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಚೆನ್ನಾಗಿರಬೇಕು ಅವ್ರಿಗೆ ದುಡ್ಡು ಹೋಗಲಿಕ್ಕೆ. ಅದು ಅರ್ಗೀಸ್ ಅಂತ ನಿಮ್ಮ ಸ್ಯಾಲರಿಯಲ್ಲಿ ಕಟ್ ಮಾಡ್ಕೋತಾರೆ. ಇದೇ ನಿಮ್ಮ ದುಡ್ಡೇ ಇದು ಬೇರೆ ದುಡ್ಡಲ್ಲ, ಇದು ನಿಮ್ಮದೇ ದುಡ್ಡು ಆಗಿರುವಂಥದ್ದು ಓಕೆನಾ. ಇದರಲ್ಲಿ ನಮ್ಮ ಸ್ಯಾಲರಿ ಅಲ್ಲಿದು ಅಂಥೇಳಿ ಅಲ್ಲ, ಅದು ನಿಮ್ಮ ಸ್ಯಾಲರಿನೇ. ಅರ್ಗೀಸ್ ಕಟ್ ಆಗುತ್ತೆ. ಮತ್ತೇನಪ್ಪ ಅಂತ ಹೇಳಿದರೆ ನಿಮ್ಮದು ಟೈರ್ 1 NPS ಅಲ್ಲಿ ನಿಮ್ಮದು ಏನಾದರೂ ಎಲ್ಲಿಂದ ಬಿಟ್ಟು ಹೋದರೆ, ಜಾಬ್ ಬೇಡ ಅಂತೇಳಿ ಬಿಟ್ಟು ಹೋದರೆ ನಿಮಗೆ ಒಂದು ಸ್ವಲ್ಪ ದುಡ್ಡು ಬರುತ್ತೆ ಓಕೆನಾ. ಮಂತ್ಲಿ ದುಡ್ಡು ಬರುತ್ತೆ. ಅದರ ಸಲುವಾಗಿ ಪೆನ್ಷನ್ ಸ್ಕೀಮಿಗೆ ಪೆನ್ಷನ್ ಬರಲಿಕ್ಕೆ ನಿಮಗೇನಪ್ಪ ಅಂತ ಹೇಳಿದರೆ ಅದು NPS ಅಲ್ಲಿ ಕಟ್ ಮಾಡ್ತಾರೆ ಒಂದು ಸ್ವಲ್ಪ ದುಡ್ಡನ್ನು ಓಕೆನಾ. ಎಷ್ಟು ಆಗ್ತಿದ್ದಪ್ಪ ಅಂತ ಹೇಳಿದರೆ ನಾ ಟ್ರೈನಿಂಗ್ ಮಾಡೋಬೇಕಾದ್ರೆ 37,321 ರೂಪಾಯಿ ಪರ್ ಮಂತ್ ನೆಟ್ ನಂಗೆ ಬ್ಯಾಂಕಿಗೆ ಬರುವಂಥ ದುಡ್ಡಿದ್ದು. ನಾ ಟ್ರೈನಿಂಗ್ ಮಾಡೋ ಟೈಮ್ ಒಳಗೆ 37,321 ರೂಪಾಯಿ ನಾನು ಟ್ರೈನಿಂಗ್ ಮಾಡೋ ಟೈಮ್ ಒಳಗೆ ನಾನು ಮಂತ್ಲಿ ತೊಗೊಳ್ಳುವಂಥ ಸ್ಯಾಲರಿ ಇದು ಓಕೆನಾ. ಡಿಲೇ ಆಗುತ್ತಾ ಸರ್ ಸ್ಯಾಲರಿ? ಏನು ಡಿಲೇ ಆಗಂಗಿಲ್ಲ. ಈ ಮಂತಿದ್ದು 30ನೇ ತಾರೀಕು ಲಾಸ್ಟಾ, 30ನೇ ತಾರೀಕಿಗೆ ನಿಮಗೆ ಪೇ ಆಗಿಬಿಡುತ್ತೆ ಫ್ರೆಂಡ್ಸ್. 30ನೇ ತಾರೀಕು ಲಾಸ್ಟ್ ಅಂತ ಹೇಳಿದರೆ 30ನೇ ತಾರೀಕಿಗೆ ನಿಮ್ಮ ಪೇ ಆಗಿಬಿಡುತ್ತೆ ಓಕೆನಾ. ಇದ್ರೊಳಗೆ ಏನಪ್ಪ ಅಂತ ಹೇಳಿದ್ರೆ 37,000 ರೂಪಾಯಿ ನಾನು ತೊಗೊಳ್ಳೋಂತಿದ್ದು. ನಿಮಗೇನು ಅಪ್ರಾಕ್ಸ್ ಎಷ್ಟು ಬರುತ್ತೆ ಅಂಥೇಳಿ ಕ್ವಶನ್ಸು. ಅಪ್ರಾಕ್ಸ್ ನಿಮಗೆ ಎಷ್ಟು ಬರುತ್ತೆ ಇವಾಗ ನೀವೇನು ಸೆಲೆಕ್ಷನ್ ಆಗಿ ಬಂದ್ರಪ್ಪ ಅಂತ ಹೇಳಿದರೆ ನಿಮಗೆ ಎಷ್ಟು ಆಗುತ್ತೆ? 12,125 ರೂಪಾಯಿ ನಿಮ್ಮದು ರಿಸ್ಕ್ ಅಲೌನ್ಸ್ ಹೆಚ್ಚಿಗೆ ಆಗಿದೆಯಲ್ಲ. ಅದ್ರ ಸಲುವಾಗಿ ನಿಮಗೆ 40ರಿಂದ 42,000 ರೂಪಾಯಿ ನಿಮಗೆ ನೆಟ್ ಬ್ಯಾಂಕಲ್ಲಿ ಬರುವಂಥದ್ದು ಗಿಟ್ ಆಗಿಯಲ್ಲ ಓಕೆನಾ. NPS ಎಲ್ಲ ಕಟ್ಟಾಗಿ ಇಷ್ಟು ಬರುವಂಥದ್ದು. NPS ಇದ್ದಿದ್ದನ್ನು ಇವಾಗ ಏನಪ್ಪ ಅಂತ ಹೇಳಿದರೆ UPS ಅಂತ ಹೇಳಿ ಅದನ್ನು ನ್ಯೂ ಸ್ಕೀಮ್ ಅಂದರೆ ಸ್ಕೀಮ್ ಅಂತ ತಂದಿದ್ದಾರೆ, ಪೆನ್ಷನ್ ಸ್ಕೀಮನ್ನು ತಂದಿದ್ದಾರೆ. ಅದರ ರೂಲ್ಸ್ ಯಾವ ರೀತಿ ಇದೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದೊಳಗೆ ಅಂದರೆ ವಿಡಿಯೋ ಹಂತವಾಗಿ ಮಾಡ್ಕೊಂಡು ಹೋಗ್ತೇನೆ ಓಕೆನಾ. UPS ಪೆನ್ಷನ್ ಸ್ಕೀಮ್ ಯಾವ ರೀತಿ ಇದೆ, NPS ಅನ್ನು ತೆಗೆದು ಇವಾಗ UPS ತಂದಿದ್ದಾರೆ. ಅದರಲ್ಲಿ ಯಾವ ರೀತಿ ಬೆನಿಫಿಟ್ಸ್ ಅದ, ನಾವು ಎಷ್ಟು ವರ್ಷಕ್ಕೆ ನಾವು ಜಾಬ್ ಮಾಡಿ ಅಂದರೆ ಎಷ್ಟು ವರ್ಷ ನಾವು ಜಾಬ್ ಮಾಡಿ ಹೋದ್ರೆ ನಮಗೆ ಎಷ್ಟು ಬೆನಿಫಿಟ್ಸ್ ಅದ. 10 ವರ್ಷಕ್ಕೆ ಹೋಗ್ಬೋದಾ ಸರ್? ನಾವು 10 ವರ್ಷಕ್ಕೆ ನಾವು ಹೋದ್ನಪ್ಪ ಅಂತ ಹೇಳಿದರೆ ನಮ್ಮ ಮನೆಗೆ ಹೋದ್ನಿ ಅಂತ ಹೇಳಿದರೆ ನಾ ಯಾವ ರೀತಿ ದುಡ್ಡನ್ನು ತೊಗೋತೀನಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಅದರೊಳಗೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದೊಳಗೆ ಇದ್ರ ಬಗ್ಗೆ ಮಾತಾಡ್ತೀನಿ ಓಕೆನಾ. ಬನ್ನಿ ಇವಾಗ ನಾವು ಟ್ರೈನಿಂಗ್ ಮುಗೀತ 11 ತಿಂಗಳದ ಟ್ರೈನಿಂಗ್ ಮುಗೀತ. ಕಸಮ್ ಪೀರಿಯಡ್ ತಿಂದ್ವಿ ನಾವು. ಏನಪ್ಪ ಅಂದರೆ ಕಸಮ್ ಪೀರಿಯಡ್ ತಿಂದು ನಾ ಫೌಜಿ ಆದೆ ಅಂತೇಳಿ ಬಂದಾದ್ಮೇಲೆ ನಿಮ್ಮ ಮದುವೆ ಆಗಿರುವಂಥ ಅಂದರೆ ಮನೆಗೆ ಯೂನಿಟಿಗೆ ಕಳಿಸ್ತಾರೆ. ಯೂನಿಟಿಗೆ ನಿಮ್ದು ಏನಪ್ಪ ಅಂತ ಹೇಳಿದ್ರೆ ಪರ್ಮನೆಂಟ್ ಯೂನಿಟ್ ನಂಬರ್ ಕೊಡ್ತಾರೆ. ಪರ್ಮನೆಂಟ್ ಯೂನಿಟು ಅದರಿಂದ ನಿಮ್ಮದು ಐ ಕಾರ್ಡ್ ಇರುತ್ತೆ, ನಿಮ್ಮದು ಎಲ್ಲ ಡೀಟೇಲ್ಸ್ ಆಗಿರುವಂಥದ್ದು, FSD ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರುವಂಥದ್ದು ಅದೇ ಯೂನಿಟ್ ಸಂಭಾಲಿಸುತ್ತೆ. ಅದೇ ಯೂನಿಟ್ ನಿಮ್ಮದು ಫೈನಲ್ ಆಗಿರುವಂಥದ್ದು ಓಕೆನಾ. ಆ ಯೂನಿಟಿಗೆ ಹೋಗಿ ನಿಮ್ಗೆ ಎಷ್ಟು ದುಡ್ಡು ಆಗುತ್ತೆ ಆ ಟೈಮಲ್ಲಿ. ಇವಾಗ 12,500 ನಮ್ಮದು ಇದಾಗಿದೆ ರಿಸ್ಕ್ ಅಲೌನ್ಸ್ ಆಗಿದೆ. ಅದರಂತ ಹೇಳಿದ್ರೆ ಇವಾಗ ನಂದು 2022 ಆಗಿರುವಂಥದ್ದು. ವರ್ಷ ಏನಪ್ಪ ಅಂತ ಹೇಳಿದ್ರೆ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ವರ್ಷ ಸ್ಯಾಲರಿ ಹೆಚ್ಚಾಗ್ತಾ ಹೋಗುತ್ತೆ ಓಕೆನಾ. ವರಿ ಮಾಡ್ಕೊಳ್ಳುವಂಥದ್ದೇನಿಲ್ಲ, ವರ್ಷ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇವಾಗ ಏನಪ್ಪ ಅಂತ ಹೇಳಿದರೆ ರೀಸೆಂಟ್ಲಿ ಯಾವ ರೀತಿ ಸ್ಯಾಲರಿ ಅದ ಅಂತ ಹೇಳಿದರೆ ನಿಮ್ಮದು ಇನ್ಕ್ರಿಮೆಂಟ್ ಅಂತ ಹೇಳಿದರೆ ನೀವು ಟ್ರೈನಿಂಗ್ ಮುಗಿದಾದ್ಮೇಲೆ ಏನಪ್ಪ ಅಂತ ಹೇಳಿದರೆ 21,700 ಇದ್ದಿದ್ದು 22,300 ಆ ರೀತಿ ಆಗುತ್ತೆ. 23,100 ರೂಪಾಯಿ ಬೇಸಿಕ್ ಪೇ. 23,100 ರೂಪಾಯಿ ನಂದು ಬೇಸಿಕ್ ಪೇ ನಂದು ನಾ ಹೇಳ್ಕೊಳಂತೀನಿ ಓಕೆನಾ. ಇದೇ ರೀತಿ ನಿಮಗೂ ಸಿಗುತ್ತೆ, ಅದಕ್ಕೆ ಹೇಳ್ತೀನಿ. 23,000 ನೋಡಿ ಹೇಳೋಕ್ಕಿಂತ ಮುಂಚೆ ನಿಮಗೊಂದು ಡೀಟೇಲನ್ನು ಅಂದರೆ ಒಂದು
ಕ್ಲಿಯಾರಿಟಿಯನ್ನು ಕೊಟ್ಬಿಡ್ತೀನಿ ಯಾವ ರೀತಿ ಅದ ಅಂತೇಳಿ. ಸಿಯಾಚಿನ್ ಅಥವಾ JNK ಅಲ್ಲಿ ಅಂದರೆ ರಿಸ್ಕಿ ಏರಿಯಾದಲ್ಲಿ ಮಾಡುವಂಥದ್ದು 27-28 ಸಾವಿರ ರೂಪಾಯಿ ರಿಸ್ಕ್ ಅಲೌನ್ಸೇ ತೊಗೋತಾರೆ. ಅಂದರೆ ನಿಮ್ಮದು ಏನು ಬೇಸಿಕ್ ಅದಲ್ಲ ಅದರ ಡಬಲ್ಲು ಅವ್ರು ಬರೀ ರಿಸ್ಕ್ ಅಲೌನ್ಸೇ ತೊಗೋತಾರೆ ಅಂಥ ಏರಿಯಾದಲ್ಲಿ. ಅಂಥ ಏರಿಯಾದಾಗ ನಾನು ಹಿಡಿಯಾಕೆ ಹೊಂತಿಲ್ಲ. ಅದ್ರೊಳಗೆ ಎಷ್ಟು ಅದ ಸರ್ ಏನು ರಿಸ್ಕ್ ಅಲೌನ್ಸ್ ಎಷ್ಟು ಅದ ಅಂತೇಳಿ ಅಂದರೆ JNK ಒಳಗೆ ಎಷ್ಟು ರಿಸ್ಕ್ ಅಲೌನ್ಸ್ ಸಿಗುತ್ತೆ ಸರ್ ಅಂತ ಹೇಳಿದ್ರೆ 27,000 ನಮಗೆ ಸಮಥಿಂಗ್ ರಿಸ್ಕ್ ಅಲೌನ್ಸ್ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಒಂದೊಂದು ಕಡೆ ಅಂತ ಹೇಳಿದ್ರೆ ನಮ್ಮ ಬೇಸಿಕ್ ಪೇ ಇವೆಲ್ಲ ಸೇರಿಸಿ 2 ತಿಂಗಳ ಪಗಾರ ಒಂದೇ ಕಡೆ ಸಿಕ್ಬಿಡುತ್ತೆ. ಅಂಥ ಪ್ಲೇಸಸ್ಸು ಅದಾವೆ. ಅದಕ್ಕೆ ಅಂತ ಅಂಥ ಪ್ಲೇಸಸ್ ಸಿಗುವಂಥದ್ದು ಭಾಳ ರೇರ್. ಸಿಕ್ರಪ್ಪ ಅಂತ ಹೇಳಿದ್ರೆ ಎಲ್ರಿಗೂ ಒಳ್ಳೇದಾಗಲಿ. ಬಟ್ ಏನಪ್ಪ ಅಂತ ಹೇಳಿದ್ರೆ ಅದಷ್ಟು ದುಡ್ಡು ಕೊಡ್ತಾರಪ್ಪ ಅಂತ ಹೇಳಿದ್ರೆ ನಿಮಗೆ ಅಷ್ಟು ರಿಸ್ಕ್ ಇರುತ್ತೆ ಅಂತ ಹೇಳಿ ಅರ್ಥ. ಓಕೆನಾ. ಇವಾಗ ಈ ಕಡೆ ಅಂತ ಪೀಸ್ ಏರಿಯಾ ಇವಾಗ ನಾಗಾಲ್ಯಾಂಡ್ ಕಡೆ ಆಗಿರುವಂಥದ್ದು ಇವಾಗ ITBPಯಲ್ಲಿ BSF GSF ಏನೋ ಅವ್ರಿಗೆ ಯಾವ ರೀತಿ ಸಿಗತ್ತೆ ಅಂತೇಳಿ ಇದೇ ರೀತಿ ಇರುತ್ತೆ. ಏನೂ ಡಿಫ್ರೆನ್ಸ್ ಇರೋದಿಲ್ಲ ಫ್ರೆಂಡ್ಸ್. ಓಕೆನಾ. ಸೇಮ್ ಟು ಸೇಮ್ ಸ್ಯಾಲರಿ ಇರುತ್ತೆ. ಇವಾಗ ನೀವು ಕಸಮ್ ತಿಂದ ಮೇಲೆ ನೀವು ಯೂನಿಟಿಗೆ ಹೋದ್ಮೇಲೆ ಎಷ್ಟು ದುಡ್ಡು ಆಗತ್ತೆ ಅಂತ ಹೇಳಿದರೆ 23,100 ರೂಪಾಯಿ ನಿಮ್ಮದು ಬೇಸಿಕ್ ಆಯಿತು. 23,100 ರೂಪಾಯಿ ನಿಮ್ಮ ಬೇಸಿಕ್ ಆಯ್ತಪ್ಪ ಅಂತ ಹೇಳಿದರೆ DA ಎಷ್ಟಾಯ್ತಪ್ಪ ಅಂತ ಹೇಳಿದರೆ ಈ ಸಿಚುವೇಶನ್ ಒಳಗೆ DA ಎಷ್ಟೈತೆ ಅಂತ ಹೇಳಿದರೆ 12,243 ರೂಪಾಯಿ ನಿಮಗೆ DA ಆಗುತ್ತೆ. ಅದರದ್ದು 50% DA ಎಷ್ಟಾಗುತ್ತೆ 23,100ದ್ದು 50% 12,243 ರೂಪಾಯಿ ನಿಮ್ಮದು DA ಆಯಿತು ಫ್ರೆಂಡ್ಸ್. ಇದ್ರದ್ದು ಆ ಟೈಮ್ ಒಳಗೆ ನಮ್ಮದು ಟ್ರೈನಿಂಗ್ ಟೈಮ್ ಒಳಗೆ HRA ಮತ್ತು TPT ಸಿಕ್ಕಿದ್ದಿಲ್ಲ. ನಮ್ಮದು HRA ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದರೆ ನಾವು ಕಸಮ್ ತಿಂದ ಆದಮೇಲೆ ಫೋಜಿ ಆದಮೇಲೆ 2,310 ರೂಪಾಯಿ ನಮ್ಮದು ಅದರದ್ದಾಯಿತು. 2,310 HRA ಆಯಿತು. ಮತ್ತು TPT ಅಲೌನ್ಸ್ ಎಷ್ಟಾಯಿತು 2,754 ರೂಪಾಯಿ TPT ಅಲೌನ್ಸ್ ಅಂತ ಸಿಗುತ್ತೆ. ಓಕೆನಾ. ಸೋಪ್ ಆ ಟೈಮ್ ಒಳಗೆ 45 ರೂಪಾಯಿ ಸೋಪಿನ ದುಡ್ಡು ಸಿಕ್ತಿತ್ತು. ಇವಾಗ ನೀವು ಕಸಮ್ ತಿಂದ ಮೇಲೆ ಒಂದು ಫೋಜಿ ಆದಮೇಲೆ 56 ರೂಪಾಯಿ ನಿಮಗೆ ಏನಪ್ಪ ಅಂತ ಹೇಳಿದರೆ ಒಂದು ಪರ್ಫೆಕ್ಟು ಸೋಪಿನ ದುಡ್ಡು ಸಿಗುತ್ತೆ. ಓಕೆನಾ. ಸೋಪಿನ ದುಡ್ಡು ಆದಮೇಲೆ ರಿಸ್ಕ್ ಅಲೌನ್ಸು ಅದು 12,500 ಸಿಗುತ್ತೆ ಅಂತ ಹೇಳಿದ್ದೆ. ಟೋಟಲ್ ಎಷ್ಟು ಆಗುತ್ತಪ್ಪ ಅಂತ ಹೇಳಿದರೆ ಟ್ರೈನಿಂಗ್ ಮುಗಿದಾದ್ಮೇಲೆ ಎಷ್ಟು ಆಗುತ್ತೆ ಅಂತ ಹೇಳ್ತೇನೆ ನೋಡಿರಿ. ಟ್ರೈನಿಂಗ್ ಮುಗಿದಾದ್ಮೇಲೆ 52,588 ರೂಪಾಯಿ ನಮಗೆ ದುಡ್ಡು ನಮ್ಮ ಇದ್ರೊಳಗೆ ಅಂದರೆ ನಮ್ಮದು ಗ್ರಾಸ್ ಸ್ಯಾಲರಿ ಆಗಿರುವಂಥದ್ದು 52,588 ರೂಪಾಯಿ ಗ್ರಾಸ್ ಸ್ಯಾಲರಿ. ಇದ್ರೊಳಗೆ ಏನಪ್ಪ ಅಂತ ಹೇಳಿದರೆ ಅದೇ 5-6 ಸಾವಿರ ರೂಪಾಯಿ ನಮಗೆ ಏನಪ್ಪ ಅಂತ ಹೇಳಿದರೆ ಅದು ಅರ್ಗೀಸ್ ಮತ್ತು ಅದು ಪೆನ್ಷನ್ ಸ್ಕೀಮಲ್ಲಿ ಏನು ಕಟ್ ಮಾಡ್ತಾರೆ ಅಂತ ಹೇಳಿದ್ಮೇಲೆ ಅದ್ರೊಳಗೆ ಕಟ್ ಮಾಡ್ತಾರೆ. ಅಪ್ರಾಕ್ಸ್ ನಮಗೆ ನೆಟ್ ನಮ್ಮ ಬ್ಯಾಂಕಿಗೆ ಬರುವಂಥದ್ದು ಅಂದರೆ ಮನೆಗೆ ಕಳಿಸುವಂಥದ್ದು ನಮ್ಮ ಮನೆಗೆ ಕಳಿಸುವಂಥದ್ದು ದುಡ್ಡು ಎಷ್ಟು ಆಗತ್ತಪ್ಪ ಅಂತ ಹೇಳಿದರೆ ನಮ್ಮ ಬ್ಯಾಂಕಿಗೆ ಬರುವಂಥದ್ದು ಎಷ್ಟಾಗತ್ತೆ ಅಂತ ಹೇಳಿದರೆ ಅಪ್ರಾಕ್ಸು 47,250 ರೂಪಾಯಿ ನಮ್ಮದು ಆಗುತ್ತೆ ಫ್ರೆಂಡ್ಸ್. ಅಂದರೆ ಇವಾಗ ನೀವು ಬಂದ್ರಪ್ಪ ಅಂತ ಹೇಳಿದರೆ ಇವಾಗ ಅಂತ ಹೇಳಿದರೆ 2026ಕ್ಕೆ ಆಟೋಮೆಟಿಕ್ಲಿ ನಮ್ದು ಏನಪ್ಪ ಅಂತ ಹೇಳಿದರೆ 60,000 ನಮ್ಮದು ಸ್ಟಾರ್ಟಿಂಗಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಇವಾಗ 26ರಲ್ಲಿ 60,000 ಮಟ್ಟ ಆರಾಮ್ಸೆ ಪಗಾರ ಹೋಗುತ್ತೆ. ಯಾವ ರೀತಿ ಇಂಕ್ರಿಮೆಂಟ್ ಹತ್ತತ್ತೆ, ಯಾವ ರೀತಿ ನಿಮಗೆ ಪಗಾರ ಹೆಚ್ಚಿಗೆ ಆಗುತ್ತೆ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಓಕೆನಾ. ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಟಿರಿ. ನೋಡಿ ಯಾವ ರೀತಿ ಅಂತ ಹೇಳಿದರೆ 47,000 ರೂಪಾಯಿ ನಿಮಗೆ ಏನಪ್ಪ ಅಂತ ಹೇಳಿದರೆ ಟ್ರೈನಿಂಗ್ ಮುಗಿದ ಮೇಲೆ ಸಿಗುತ್ತೆ ಫ್ರೆಂಡ್ಸ್. ಇಂಕ್ರಿಮೆಂಟ್ ಯಾವ ರೀತಿ ಹತ್ತತ್ತಪ್ಪ ಅಂತ ಹೇಳಿದರೆ ಜೂನ್ ಜುಲೈಯಲ್ಲಿ ನಿಮ್ದು ಏನಪ್ಪ ಅಂತ ಹೇಳಿದರೆ ವರ್ಷಕ್ಕೆ ವರ್ಷ ನಿಮ್ದು ಏನಪ್ಪ ಅಂತ ಹೇಳಿದರೆ ಇಂಕ್ರಿಮೆಂಟ್ ಹತ್ತಾ ಹೋಗುತ್ತೆ ಫ್ರೆಂಡ್ಸ್. ಓಕೆನಾ. ಇಂಕ್ರಿಮೆಂಟ್ ಯಾವ ರೀತಿ ಅಂತ ಹೇಳಿದರೆ ಎಷ್ಟು 2,000 1,000 ಈ ರೀತಿ ಹತ್ತಾ ಹೋಗುತ್ತೆ. ಇದರ ನಡುವೆ ಏನಾದರೂ ಬೋನಸ್ ಆಗುತ್ತಾ? ಓಕೆ. ಇದರ ನಡುವೆ ಏನಾದರೂ ಬೋನಸ್ ಆಗತ್ತಾ ಅಥವಾ ಯಾವ ರೀತಿ ಅಲೌನ್ಸ್ ಸಿಗುತ್ತೆ ಅಂಥೇಳಿ ಮಾತಾಡೋಣ. ಈ ದುಡ್ಡು ಅಲ್ಲದೆ ನಮಗೆ ಯಾವ ರೀತಿ ಎಕ್ಸ್ಟ್ರಾ ದುಡ್ಡು ಬರುತ್ತೆ. ಓಕೆನಾ. ಎಕ್ಸ್ಟ್ರಾ ದುಡ್ಡು ಯಾವ ರೀತಿ ಬರುತ್ತಪ್ಪ ಅಂತ ಹೇಳಿದರೆ ವರ್ಷಕ್ಕೆ ಒಮ್ಮೆ ನಮಗೆ ಡ್ರೆಸ್ ಅಲೌನ್ಸ್ ಅಂತ ಹಾಕ್ತಾರೆ. ಡ್ರೆಸ್ ಅಲೌನ್ಸ್ ನೋಡಿ, ಡ್ರೆಸ್ ಅಲೌನ್ಸ್ ಯಾವ ರೀತಿ ಹಾಕ್ತಾರೆ ಅಂತ ಹೇಳಿದರೆ ನಾವು ಟ್ರೈನಿಂಗ್ ಮಾಡುವಂಥ ಟೈಮಲ್ಲಿ ನಮಗೆ ಯಾವ ರೀತಿ ಇತ್ತಪ್ಪ ಅಂತ ಹೇಳಿದರೆ 10,000 ನಮಗೆ ಡ್ರೆಸ್ ಅಲೌನ್ಸ್ ಸಿಗ್ತಿತ್ತು. ಇವಾಗ ಅದನ್ನು ಹೆಚ್ಚು ಮಾಡಿ 12,500 ರೂಪಾಯಿ ನಮಗೆ ಏನಪ್ಪ ಅಂತ ಹೇಳಿದರೆ ಡ್ರೆಸ್ ಅಲೌನ್ಸು 12,500 ಮಾಡಿದ್ದಾರೆ ಫ್ರೆಂಡ್ಸ್. ಓಕೆನಾ. ಡ್ರೆಸ್ ಅಲೌನ್ಸ್ ಅಲ್ದನ ದೀಪಾವಳಿ ಬತ್ತಪ್ಪ ಅಂತ ಹೇಳಿದರೆ ದೀಪಾವಳಿಗೆ ನಮಗೆ ಬೋನಸ್ ಹಾಕ್ತಾರೆ. ಬೋನಸ್ ಒಳಗೆ ಎಷ್ಟಪ್ಪ ಅಂತ ಹೇಳಿದರೆ 6,000-7,000 ರೂಪಾಯಿ ನಮಗೆ ಬೋನಸ್ ಸಿಕ್ಬಿಡುತ್ತೆ ವರ್ಷ. ಇನ್ನೂ ಏನು ಬೇಕು ಹೇಳಿ, ಇನ್ನೂ ಏನು ಬೇಕು ಫ್ರೆಂಡ್ಸ್ ನಿಮಗೆ? ಡ್ರೆಸ್ ತೊಗೊಳಕ್ಕೆ ನೀವು ಯೂನಿಫಾರ್ಮ್ ತೊಗೊಳಕ್ಕೆ ಯೂನಿಫಾರ್ಮ್ ಕೊಡ್ತಾರೆ ನಿಮಗೆ. ಅಂದರೆ ಹೊಲಸ್ಕೋರಿ ಅಂತೇಳಿ ದುಡ್ಡು ಹಾಕ್ತಾರೆ 12,000 ಸಾವಿರ. ಮತ್ತು ಅದನ್ನು ಬಿಟ್ಟರೆ ನಿಮಗೆ ದೀಪಾವಳಿ ಮಾಡಿರಿ ಅಂಥೇಳಿ ವರ್ಷಕ್ಕೊಮ್ಮೆ ನೀವು ಎಂಜಾಯ್ ಮಾಡಿರಿ ಅಂತೇಳಿ 6,000-7,000 ರೂಪಾಯಿ ಎಕ್ಸ್ಟ್ರಾ ಹಾಕ್ತಾರೆ. ಮತ್ತು ಏನು ಬೇಕು ಫ್ರೆಂಡ್ಸ್ ನಿಮಗೆ ನೋಡಿ. ಆ ಟೋಟಲ್ ಏನಪ್ಪ ಅಂತ ಹೇಳಿದರೆ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಫಿಟ್ ಎಷ್ಟು ಬೇಕೋ ಸಿಗತ್ತೆ ದುಡ್ಡಿನ ವಿಷಯದೊಳಗೆ. ಅಂದರೆ ಸ್ಯಾಲರಿ ವಿಷಯದೊಳಗೆ ಚೆನ್ನಾಗಿ ಅದ, ಯಾವ ರೀತಿ ಡಿಫ್ರೆನ್ಸಸ್ಸು ಇಲ್ಲ. ಇವಾಗ ನಮ್ಮದು ಸ್ಟೇಟ್ ಪೊಲೀಸ್ ಅಥವಾ ನಮ್ಮದು ಇವಾಗ SSC GDಯಲ್ಲಿ ಬರುವಂಥ ಹುಡುಗರಿಗೆ ಏನಾದರೂ ಡಿಫ್ರೆನ್ಸ್ ಅದ? ಭಾಳ ಡಿಫ್ರೆನ್ಸ್ ಅದ. ಯಾವ ರೀತಿ ಡಿಫ್ರೆನ್ಸ್ ಅದ ಅಂತ ಹೇಳಿದರೆ ನೋಡಿ, ಒಂದು ಎಂಜಾಯ್ಮೆಂಟ್ ಆಗಿರುವಂಥದ್ದು, ಒಂದು ಏನಪ್ಪ ಅಂತ ಹೇಳಿದರೆ ಕ್ಯೂರಿಯಾಸಿಟಿ ಆಗಿರುವಂಥ ಲೈಫ್ ಆಗಿರುವಂಥದ್ದು ಮತ್ತು ಸಿವಿಲ್ ಲೈಫ್ ಆಗಿರುವಂಥದ್ದು ಭಾಳ
ಡಿಫ್ರೆನ್ಸ್ ಅದ ಫ್ರೆಂಡ್ಸ್. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ, ಸಪ್ರೇಟ್ ವಿಡಿಯೋ ಭಾಳ ಮಾತಾಡ್ಬೇಕು ಇದ್ರ ಬಗ್ಗೆ. ಒಬ್ಬೊಬ್ರು ಹೇಳ್ತಾರೆ ನಾನು ಜನ್ಮ ಕೊಡ್ತೀನಿ, ನಾನು ದೇಹ ಕೊಡ್ತೀನಿ ಅಂದರೆ ನಾನು ಪ್ರಾಣ ಬಿಟ್ಟರು ಸವಾಗಿಲ್ಲ, ಈ ವರದಿ ಹಾಕ್ಕೋತೀನಿ, ನಾವು ಹಾಕೊಳ್ಳೋಂಥ ವರದಿ ಹಾಕ್ಕೋತೇನೆ ಅಂಥೇಳಿ ಹೇಳ್ತಾರಲ್ಲ, ಅಷ್ಟು ಸುಲಭ ಇಲ್ಲ. ಈ ವರದಿ ಹಾಕ್ಕೊಂಡು ಏನೇನು ಮಾಡಬೇಕು ಏನೇನಿಲ್ಲ ಅಂಥೇಳಿ ನಾವು ಬಂದು ಎಷ್ಟು 4 ವರ್ಷ ಆಯ್ತು ನಮ್ಮದು, ಏನಿರುತ್ತೆ ಏನಿಲ್ಲ ಅಂಥೇಳಿ ನೋಡ್ಕೊಂಡೇವಿ. ಇದನ್ನು ನಾನು ಕೆಟ್ಟದಂತ ಹೇಳೋಕ್ಕಂತಿಲ್ಲ. ನಾನು SSC GDಯಲ್ಲಿ ಬರುವಂಥ ಹುಡುಗರಿಗೆ ಕೆಟ್ಟದಂತ ಹೇಳೋಂತಿಲ್ಲ. ಬರ್ರಿ, ಒಳ್ಳೆಯದ. ನಿಮ್ಮ ಫ್ಯಾಮಿಲಿನ ಆರಾಮ್ಸೆ ಫೈನಾನ್ಷಿಯಲಿ ಫಿಟ್ ಮಾಡಲಿಕ್ಕೆ ನಮ್ದು ಏನಪ್ಪ ಅಂತ ಹೇಳಿದರೆ ಒಳ್ಳೆಯದು. ಇವಾಗ ನೋಡಿ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಮ್ಮದು PC ಅಥವಾ ಪೊಲೀಸ್ ಕಾನ್ಸ್ಟೇಬಲ್ದು ಅಥವಾ ನಮ್ಮದು SSC GDದು ಯಾವ ರೀತಿ ಒಂದು ಸ್ವಲ್ಪ ಇದಿರುತ್ತೆ ಅಂತ ಹೇಳಿದರೆ ನೋಡಿ, ನಮಗೆ ಊಟ ಫ್ರೀ ಇರುತ್ತಿಲ್ಲೋ ಇಲ್ಲಿ, ಅವ್ರಿಗೆ ಊಟ ಫ್ರೀ ಇಲ್ಲ, ಅದರೊಳಗೆ ದುಡ್ಡು ಹೋಗಿಬಿಡುತ್ತೆ ಫ್ರೆಂಡ್ಸ್. ಓಕೆನಾ, ಇದನ್ನಿಷ್ಟು ಇದ್ರೊಳಗೆ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋ ಒಂದು ಮಾಡ್ತೀನಿ, ಇದ್ರ ಸಪ್ರೇಟ್ ಭಾಳ ಮಾತಾಡೋಣ ಇದ್ರ ಬಗ್ಗೆ. ಓಕೆನಾ, ನೋಡಿ ನಿಮ್ಮ ದುಡ್ಡು ಎಷ್ಟಾಯ್ತಪ್ಪ ಅಂತ ಹೇಳಿದ್ರೆ 47-48 ಸಾವಿರ ರೂಪಾಯಿ ಟ್ರೈನಿಂಗ್ ಬಿಟ್ಟು ನೀವು ಯೂನಿಟ್ ಬಂದ ಆದಮೇಲೆ ಇಷ್ಟ ಆಗುತ್ತೆ. ಇವಾಗ ನೀವು ಬಂದ್ರಪ್ಪ ಅಂತ ಹೇಳಿದರೆ, ನೀವು ರೈಫಲ್ ಮ್ಯಾನ್ ಆಗಿ ನೀವು ಏನಾದರೂ ಬಂದ್ರೆ ಅಂತ ಹೇಳಿದರೆ, ನಂದು ನಾ ಹೇಳೋಂತಿಲ್ಲ, ನೀವು ಇವಾಗ ಹೊಸದಾಗಿ ಬರೋರ್ದು ಹೇಳಂತಿದ್ದೀನಿ. ಅವ್ರು ಏನಪ್ಪ ಬಂದ್ರಪ್ಪ ಅಂತ ಹೇಳಿದರೆ, ನೀವು 50,000ಕ್ಕಿಂತ ಕಡಿಮೆ ನೀವು ತೊಗೊಳಂಗಿಲ್ಲ ನೀವು ಯೂನಿಟ್ ಬಂದ್ ಆದಮೇಲೆ ಫ್ರೆಂಡ್ಸ್. ಓಕೆನಾ, 50,000ಕ್ಕಿಂತ ಕಡಿಮೆ ತೊಗೊಳಂಗಿಲ್ಲ. 2026 ಒಳಗೆ ನಿಮ್ಮ ಟ್ರೈನಿಂಗ್ ಮುಗಿದ ಮೇಲೆ, ನಿಮ್ಮ ಟ್ರೈನಿಂಗ್ ಮುಗೀತಾ ಅಂತ ಹೇಳಿದರೆ 2025 ನಿಮ್ಮ ಟ್ರೈನಿಂಗ್ ಮುಗೀತಾ 2026 ಕಾಲೇಜ್ ನಿಡ್ತೀರಾ. ಆ ಟೈಮ್ ಒಳಗೆ ನಿಮಗೆ ರಿಕ್ರೂಟಿ ಖತಮ್ ಆಗಿ ನೀವು ಫೌಜಿ ಏನಾಗ್ತಿರಲ್ಲ, ಆವಾಗ ನಿಮ್ದು 60,000 ಮಟ್ಟ ಪಗಾರ ಹೋಗುತ್ತಂದರೆ ಪೇ ಆಗತ್ತೆ ಫ್ರೆಂಡ್ಸ್. 60,000 ಮಟ್ಟ ಪೇ ಆಗುತ್ತೆ. ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಟಿರಿ, ಬೆಲ್ ಐಕನ್ನ ಒತ್ಕೊಳ್ಳಿ. ಯಾವ ರೀತಿ ದುಡ್ಡನ್ನು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಇದ್ರ ಬಗ್ಗೆನೂ ಮಾತಾಡೋಣ. ಎಲ್ಲ ಭಾಳ ವಿಡಿಯೋ ಮಾಡೋದೈತಿ, ಒಂದು ಸ್ವಲ್ಪ ಟೈಮ್ ಸಿಗೋಂತಿಲ್ಲ. ಡ್ಯೂಟಿ ಮೇಲೆ ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಟೈಮ್ ಸಿಗೋಂತಿಲ್ಲ. ಒಂದು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ಕೊಳ್ಳೋ ಅಂತೀನಿ. ಇರಲಿ, ಎಲ್ಲರ ಆಶೀರ್ವಾದ, ಎಲ್ಲರೂ ಪ್ರೀತಿ ಆಶೀರ್ವಾದ ಚೆನ್ನಾಗಿ ತೋರ್ಸಂತೀರಿ, ನನಗೆ ಪ್ರೀತಿ ತೋರ್ಸಂತೀರಿ. ಎಲ್ಲರೂ ಹಿಂಗೆ ಪ್ರೀತಿ ವಾತ್ಸಲ್ಯ ಇದೇ ರೀತಿ ಇರಲಿ. ನಾನು ಯಾವ ರೀತಿ ಇರುತ್ತೆ, ಯಾವ ರೀತಿ ಇಲ್ಲ, ಏನೇನು ಬೆನಿಫಿಟ್ಸ್ ಇರುತ್ತೋ, ಯಾವ ರೀತಿ ನೀವು ಇದರಿಂದ ಬೆನಿಫಿಟ್ಸ್ ತೊಗೋಬೋದು. ಇವಾಗ ಗೌರ್ಮೆಂಟ್ ಕೊಡಂತೈತೆ ಅಂತ ಹೇಳಿ ಬೆನಿಫಿಟ್ಸ್ ತೊಗೊಳಕ್ಕೆ ನಮಗೇನಾಗಿತ್ತು ಸಿಗ್ಬೋದು. ಅದು ಇದ್ರ ಬಗ್ಗೆ ಮಾತಾಡ್ತೀನಿ. ಒಳ್ಳೇದಾಗತ್ತಪ್ಪ ಅಂತ ಹೇಳಿದರೆ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಫಿಸಿಕಲ್ ಏನು ಪ್ರಾಕ್ಟೀಸ್ ಮಾಡೋಂತೀರ ಅಷ್ಟು ಏನು SSC ಒಳಗೆ ಏನು ಹೊಸದಾಗಿ ಏನಾದರೂ SSC GD ಒಳಗೆ SSLC ಒಳಗೆ ಏನು ಪಾಸ್ ಆಗಿದ್ದೀರಾ, ಅದರೊಳಗೆ SSC GD ಒಳಗೆ ನಾವು ತಯಾರಿ ಇವಾಗಿಂದ ನಡೆಸ್ತೀವಿ ಸರ್ ಅನ್ನೋರಿಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಟಿರಿ. ಓಕೆನಾ, ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ರನ್ನಿಂಗನ್ನು ಬಿಡಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಓಕೆನಾ, 60-70 ಮೇಲೆ ಏನು ಸ್ಕೋರ್ ಆಗಿದೆ, ರನ್ನಿಂಗನ್ನು ಬಿಡಕ್ಕೆ ಹೋಗಬೇಡಿ. ಒಳ್ಳೇದಾಗಲಿ ಎಲ್ರಿಗೂ. ಜೈ ಹಿಂದ್.